ಐಪಿಎಲ್ 2025ರಲ್ಲಿ ಬುಧವಾರ ನಡೆದ 14ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ 8 ವಿಕೆಟ್ಗಳಿಂದ ಸೋಲಿಸಿತು. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ಗುಜರಾತ್ ತಂಡವು 17.5 ಓವರ್ಗಳಲ್ಲಿ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು 170 ರನ್ಗಳ ಗುರಿಯನ್ನ ಸುಲಭವಾಗಿ ತಲುಪಿತು. ಅನೇಕ ರೋಚಕ ಕ್ಷಣಕ್ಕೆ ಈ ಪಂದ್ಯ ಸಾಕ್ಷಿಯಾಗಿದ್ದು, ಮಾಜಿ ಆರ್ಸಿಬಿ ತಂಡದ ಆಟಗಾರ ಸಿರಾಜ್ ಬೌಲಿಂಗ್ನಿಂದ ಜಿಟಿಗೆ ಸುಲಭ ಗೆಲುವು ದೊರಕಿದೆ. ಗುರಿಯನ್ನ ಬೆನ್ನಟ್ಟಿದ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಜೋಸ್ ಬಟ್ಲರ್ 39 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 6 ಸಿಕ್ಸರ್ಗಳ ಸಹಾಯದಿಂದ ಅಜೇಯ 73 ರನ್ ಗಳಿಸುವ ಮೂಲಕ ಉತ್ತಮ ಆರಂಭವನ್ನ ನೀಡಿದ್ರು. ಅವರು ಸಾಯಿ ಸುದರ್ಶನ್ ಅವರೊಂದಿಗೆ 2ನೇ ವಿಕೆಟ್ಗೆ 75 ರನ್ಗಳ ನಿರ್ಣಾಯಕ ಜೊತೆಯಾಟ ಆಡಿದ್ರು. ಸುದರ್ಶನ್ 36 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 1 ಸಿಕ್ಸರ್ ನೆರವಿನಿಂದ 49 ರನ್ ಗಳಿಸಿದ್ರು. ಆದಾಗ್ಯೂ ಅವರು 13ನೇ ಓವರ್ನಲ್ಲಿ ಜೋಶ್ ಹ್ಯಾಜ್ವೆಲ್ವುಡ್ಗೆ ಬಲಿಯಾದರು. ಇದಾದ ನಂತರ ಬಟ್ಲರ್ ಶರ್ಫನ್ ರುದರ್ಫೋರ್ಡ್ ಔಟ್ ಆಗದೆ 30 ರನ್ ಬಾರಿಸಿ 3ನೇ ವಿಕೆಟ್ಗೆ ಅಜೇಯ 63 ರನ್ಗಳ ಜೊತೆಯಾಟವನ್ನ ಆಡಿದ್ರು. ರುದರ್ಫೋರ್ಡ್ ಸಿಕ್ಸರ್ಸ್ ಬಾರಿಸಿ ಗುಜರಾತ್ ಟೈಟನ್ಸ್ಗೆ ಗೆಲುವು ತಂದುಕೊಟ್ರು.